ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್. ಹಾಗಿದ್ರೆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ಫಸ್ಟು ಅಕ್ಕಿ, ಆಮೇಲೆ ಬೇಳೆ, 3 ಟೊಮ್ಯಾಟೊ, ಗೆಡ್ಡೆಕೋಸು, ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ, ಬಿಸಿಬೇಳೆಬಾತ್, ಒಣಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಕರ್ಬೇವಿನ ಸೊಪ್ಪು, ತುಪ್ಪ, ಎಣ್ಣೆ, ಬಟಾಣಿ, ಸಾಸಿವೆ, ಗೋಡಂಬಿ, ಸ್ವಲ್ಪ ಖಾರದ ಪುಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟು ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿನ ಹಾಕೊಳ್ಳೋಣ. ಸೊ ಅದೇ 1 ಗ್ಲಾಸ್ಗೆ 3/4 ಗ್ಲಾಸ್ ಬೇಳೆ ಹಾಕೊಳ್ಳೋಣ. ಈಗ ಅದನ್ನು ತೊಳ್ಕೊಂಡು ಇಟ್ಕೊಳ್ಳೋಣ. ನೆಕ್ಸ್ಟು ತೊಳೆದಿರೋ ಅಕ್ಕಿ ಮತ್ತು ಬೇಳೆಗೆ 1 ಕಪ್ ಬೀನ್ಸ್, ಕಟ್ ಮಾಡ್ಕೊಂಡಿರೋವಂಥ ಬೀನ್ಸು, ಆಮೇಲೆ ಗೆಡ್ಡೆಕೋಸು, ನೆಕ್ಸ್ಟು ಕ್ಯಾರೆಟ್, ಆಮೇಲೆ ಬಟಾಣಿ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಆಮೇಲೆ ಕಡಲೆಕಾಯಿ ಬೀಜ, ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಟೊಮ್ಯಾಟೊ. ಸೊ ಆಮೇಲೆ 1 ಗ್ಲಾಸ್ ನೀರು. ಅದೇ ಮೆಷರ್ಮೆಂಟಲ್ಲಿ ಈ 1 ಗ್ಲಾಸ್ ಆದಮೇಲೆ 2 ಗ್ಲಾಸ್, ಟೋಟಲ್ 2.5 ಗ್ಲಾಸ್ ನೀರು ಹಾಕಬೇಕು. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಕುಕ್ಕರ್ ಬೇಯಕ್ಕಿಕ್ಕೋಣ. ಟೂ ವಿಸಿಲ್ಸ್ ಬಂದಮೇಲೆ ಈಗ ಕುಕ್ಕರ್ನ ಸೈಡಲ್ಲಿ ಇಟ್ಕೊಬಿಡೋಣ. ಈಗ ಇನ್ನೊಂದು ಸೈಡಲ್ಲಿ ಸ್ಟವ್ ಆನ್ ಮಾಡಿ 1 ಪ್ಯಾನ್ ಇಟ್ಕೊಳ್ಳೋಣ. ಆ ಪ್ಯಾನ್ಗೆ 1 ಕಪ್ ತುಪ್ಪ ಹಾಕೊಳ್ಳೋಣ. ಇದು ಒಗ್ಗರಣೆಗೆ, ಅದಕ್ಕೆ ಇದು ಸಪ್ರೇಟಾಗಿ ಬಿಸಿ ಮಾಡ್ಕೋಬೇಕು. 1 ಕಪ್ ತುಪ್ಪ ಆದಮೇಲೆ 1 ಕಪ್ ಎಣ್ಣೆ ಹಾಕೊಳ್ಳೋಣ. ಇನ್ನೇನು ಕಾದಿದೆ ಅಂತ ಗೊತ್ತಾದಾಗ 1 ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ನೆಕ್ಸ್ಟು 1 ಕಪ್ ಗೋಡಂಬಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಈಗ ಇನ್ನೊಂದ್ಸಲ ಫ್ರೈ ಮಾಡೋಣ. ಒಂದ್ಸಲ ಈಗ ಫ್ರೈ ಆದಮೇಲೆ 1 ಕಪ್ ಬಿಸಿಬೇಳೆಬಾತ್ ಪೌಡರ್. ಇದು ಅಂಗಡಿಲೂ ಸಿಗುತ್ತೆ, ಬೇಕಾದರೆ ನೀವು ಮನೇಲಿ ಕೂಡ ಮಾಡ್ಕೋಬೋದು. ಆಮೇಲೆ 1 ಕಪ್ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಿಮ್ಗೆ ಅದು ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಗಟ್ಟಿ ಇದೆ ಅಂತ. ಸೊ ಇದು ಗಟ್ಟಿ ಇದೆ ಅಂತ ಎಕ್ಸ್ಟ್ರಾ 1 ಕಪ್ ಎಣ್ಣೆ ಹಾಕೋತಾ ಇದ್ದೀನಿ. ನೀರು ಮಾತ್ರ ಯೂಸ್ ಮಾಡಬಾರ್ದು. ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾದ್ರೆ ತುಪ್ಪ ಹಾಕ್ಕೊಳ್ಳಿ, ಆದರೆ ನೀರು ಮಾತ್ರ ಮಿಕ್ಸ್ ಮಾಡಬೇಡಿ. ಸೊ ಈಗ 1 ಕಪ್ ಎಣ್ಣೆ ಹಾಕಿ ಈಗ ಇದು ರೆಡಿ ಆಯಿತು. ಈಗ ಕುಕ್ಕರ್ ಕೂಲ್ ಆಗಿರುತ್ತೆ. ಸೊ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಮಿಕ್ಸ್ ಆಗಬೇಕು, ವೆಜಿಟೇಬಲ್ಸು, ಬೇಳೆ ಮತ್ತು ಅನ್ನ ಎಲ್ಲ. ಈಗ ಮಿಕ್ಸ್ ಆದಮೇಲೆ ಆ ಒಗ್ಗರಣೆ ಮಾಡ್ಕೊಂಡಿದ್ದ ಮಸಾಲಾನ ಹಾಕೊಳ್ಳೋಣ. ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಕ್ಕಿ ಅದು ಬಾಯ್ಲ್ ಆಗೋಕ್ಕೆ ಬಿಡೋಣ. ಈಗ ನಿಮ್ಗೆ ಗೊತ್ತಾಗ್ತಿದೆ ಅದು ಗಟ್ಟಿ ಇದೆ ಅಂತ. ಸೊ ಅದನ್ನು ತೆಳು ಮಾಡ್ಕೊಳ್ಳೋಕ್ಕೆ ಬಿಸಿನೀರನ್ನ ಹಾಕೊಳ್ಳೋಣ. ನಿಮಗೆ ಜಾಸ್ತಿ ತೆಳು ಬೇಕು ಬಿಸಿಬೇಳೆಬಾತ್ ಅಂದರೆ, ಸೊ ಬಿಸಿನೀರನ್ನ ಜಾಸ್ತಿ ಹಾಕೊಳ್ಳಿ. ಬಿಸಿನೀರು ಹಾಕೊಂಡ್ಮೇಲೆ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ತುಪ್ಪ ಜಾಸ್ತಿ ಆಗಿದಷ್ಟು ಟೇಸ್ಟಿಯಾಗಿ ಬರುತ್ತೆ ಬಿಸಿಬೇಳೆಬಾತ್. ಆಮೇಲೆ ಕೊತ್ತಂಬರಿ ಹಾಕೊಳ್ಳೋಣ. ಇದು ಕೊತ್ತಂಬರಿ ಆಪ್ಷನಲ್.
ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಈಗ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹೆಂಗೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ. ನಿಮ್ಗೆ ಇನ್ನೂ ತೆಳು ಬೇಕಂದರೆ ನೀವು ಬೇಕಾದ್ರೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡು ಇನ್ನೂ ತೆಳು ಮಾಡ್ಕೋಬಹುದು. ಸೊ ಬಿಸಿಬೇಳೆಬಾತ್ ರೆಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.